ಆಕ್ಚುಲಿ ಇವಾಗ ಗ್ಲಾಸ್ ಬ್ರಿಡ್ಜ್ ಇಂದ ಇವಾಗ ನೆಕ್ಸ್ಟ್ ಜಿಪ್ ಲೈನ್ ಹೋಗ್ತಾ ಇದೀವಿ. ಅದಂತೂ ಇನ್ನೂ ಸಕ್ಕದಾಗಿ ಅಡ್ವೆಂಚರ್ ಆಗಿದೆ ಜಿಪ್ ಲೈನ್ ಅಂತೂ. ಸೊ ಬನ್ನಿ ಅದ್ ನೋಡೋಣ. ನಾನು ಫುಲ್ ಎಕ್ಸೈಟ್ ಆಗಿದ್ದೀನಿ. ಇನ್ನು ನಾನು ಯಾವ್ದು ಫಸ್ಟ್ ಟೈಮ್ ಒಂದ್ಸಲಿ ಟ್ರೈ ಮಾಡಿದ್ದೆ ಬ್ಯಾಂಗ್ಳೂರ್ ರೆಸಾರ್ಟ್ ಅಲ್ಲಿ ಇದ್ದಾಗ ಜಿಪ್ ಲೈನ್. ಬಟ್ ಇದು ಅದಕ್ಕಿಂತ ಸ್ವಲ್ಪ ಅಡ್ವೆಂಚರ್ ಆಗಿ ಇನ್ನೂ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಬನ್ನಿ ಜಿಪ್ ಲೈನ್ ಹೇಗಿದೆ ಮತ್ತೆ ಅಡ್ವೆಂಚರ್ ಯಾವ ತರ ಫೀಲ್ ಇದೆ ಅನ್ನೋದು ನಿಮ್ಗೆ ತೋರಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸ್ಪಾಟ್ ಅಂತೂ ಅಲ್ಟಿಮೇಟ್ ಆಗಿದೆ ಇದಂತೂ. ಐ ಥಿಂಕ್ ಈ ಬ್ರಿಡ್ಜ್ ಮೇಲೆ ಹೋಗ್ಬೇಕು. ಅಲ್ಲೊಂದು ಬ್ರಿಡ್ಜ್ ಕಾಣ್ತಾ ಇದೆಯಲ್ಲ, ಆ ಸೈಡ್ ಹೋಗುತ್ತೆ ಅನ್ಸುತ್ತೆ ಇದು. ಅಲ್ಲೊಂದು ದೂರದಲ್ಲೊಂದು ವ್ಯಾನ್ ಕೂತಿದೆ ನೋಡಿ. ಬಿಕಾಸ್ ಕಡೆನ ಮಾತಾಡ್ತಾವ್ರ. ಅದೊಂಥರ ಇನ್ನೂ ಮಸ್ತ್ ಆಗೈತೆ ಬರೋದು. ಅದು ಮಸ್ತ್ ಆಗೈತೆ. ನಿಜ ಗುರು, ನಾನಂತೂ ಇದಂತೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಲಿಲ್ಲ. ಬಟ್ ಸಕ್ಕದಾಗಿದೆ ಮತ್ತೆ ರೈಡಿಂಗ್ ಅಂತ ಇದು ಅಡ್ವೆಂಚರ್ ಆಗಿದೆ ಮಾತ್ರ ಇದು. ಯಪ್ಪ ಯಪ್ಪ ಯಪ್ಪ. ಎಲ್ಲ ಗುರು, ಇಂತ ಆಫ್ ರೋಡ್ ಅಲ್ಲಿ ಇಷ್ಟು ಜೀಪ್ಗಳು ಹೆಂಗ್ ಡ್ರೈವ್ ಮಾಡ್ತಾರೆ ದೇವ್ಡ. ನಿಜಕ್ಕೂ ಅಮೇಝಿಂಗ್ ಮಾತ್ರ. ಹಾ ಹೌದು. ಅಣ್ಣ ಫುಲ್ ಸ್ಕಿಲ್ ಡ್ರೈವರ್. അവരുടെ കല്ല് വെക്കണം അല്ലേ കയറാൻ? அந்த ஜீப்புக்கு ரொம்ப ஜன இருக்கு. ஆனா அந்த ஜீப்ல நிறைய இருக்காங்க. அவங்க எல்லாம் கேரளால. எல்லாமே உங்க ஊர் தான். இல்ல இங்க பாக்கட்டு அந்த ஜீப் ரொம்ப ஜன 6 பேர் வேற. 1200. அதுக்கு மேல வந்துருந்தீங்களே பர்ஹட் 200. அதுக்கு மேல ஒரு பர்சனுக்கு 200. இல்லீகல் கிடையாது. இல்லீகல். சரி, பெர்மிட் வந்து 6 பேர் மேல ஏத்த முடியாது, ஏத்தக்கூடாது. நான் வந்து 6 பேர் மட்டும் தான் ஏத்துறேன். ಅಡಿಕನ್ನ ವಂಡಿ ನಾನಿದ್ದ ಕನ್ಸು ಮನ್ಸಲ್ಲೆಲ್ಲ ಅನ್ಕೊಂಡಿರಲಿಲ್ಲ ಗುರು ಹಿಂಗಿರ್ತದೆ ಅಂತ. ತೇಜ ಹಿಂಗಿರುತ್ತೆ ಅಂತ ಅನ್ಕೊಂಡಿದ್ದ? ಇಲ್ಲ ಅನ್ಕೊಂಡಿರ್ಲಿಲ್ಲ. ಯಾಕೆಂದ್ರೆ ಫಸ್ಟ್ ಟೈಮ್ ನೋಡಿದ್ದು ಹೆಂಗ್ ಅನ್ಕೊಳ್ಳೋದು.